ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರತ್ಯಂಗಿರಾ ದೇವಿಯ ಯಂತ್ರದ ಮಹತ್ವ ತಿಳಿದು ಆ ಯಂತ್ರವನ್ನೇನಾದರೂ ಪೂಜಿಸಿದರೆ ಮನೆಯಲ್ಲಾಗುವಂಥ ಕೆಲವೊಂದು ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ. ದುಷ್ಟ ತಂತ್ರ ಮಂತ್ರಗಳಿಂದ, ರೋಗ ರುಜಿನಗಳಿಂದ, ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ, ದುಷ್ಟ ಗ್ರಹಪೀಡೆ ಕಾಡಾಟಗಳಿಂದ, ಹಾಗೆ ಜಾತಕಗಳ ಗ್ರಹದೋಷದಿಂದ ಮುಕ್ತಿ ಸಿಗುತ್ತದೆ ಈ ಒಂದು ಪ್ರತ್ಯಂಗಿರಾ ದೇವಿಯ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜಿಸಿದರೆ. ಹಾಗಂದಮೇಲೆ ಈ ಪ್ರತ್ಯಂಗಿರಾ ದೇವಿಯ ಉಗಮ ಹೇಗಾಯಿತು, ಇದರ ಅವತಾರ ಹೇಗೆ ತಾಳಿತು ನೋಡಿ. ನಾವು ಪುರಾಣಗಳ ಪ್ರಕಾರ ತಿಳಿದಿರಂಗೆ ಹಿರಣ್ಯಕಶಿಪುನನ್ನು ಸಂಹರಿಸಿದ ಭಗವಾನ್ ಶ್ರೀ ನರಸಿಂಹಸ್ವಾಮಿಯ ಕೋಪವನ್ನು ಕಡಿಮೆ ಮಾಡಲು ಸಾಕ್ಷಾತ್ ಪರಶಿವನು ಶರಭನ ರೂಪವನ್ನು ಪಡೆಯುತ್ತಾನೆ. ಅಂದರೆ ಒಂದು ಪ್ರಾಣಿ ಹಾಗೂ ಪಕ್ಷಿಯ ರೂಪ ಒಂದೇ ದೇಹದಲ್ಲಿ ರೂಪಾಂತರಗೊಳ್ಳುತ್ತದೆ. ಇದನ್ನು ನಾವು ಶರಭನ ರೂಪ ಅಂತ ಹೇಳ್ತೀವಿ. ಇದನ್ನು ನೋಡಿದ ಕೂಡಲೇ, ಅಂದರೆ ಈ ಶರಭನ ರೂಪ ನೋಡಿದ ಕೂಡಲೇ ನರಸಿಂಹಸ್ವಾಮಿಯು ಗಂಡ ಭೇರುಂಡ ರೂಪವನ್ನು ಪಡೆಯುತ್ತಾನೆ. ಅಂದರೆ ಅವರು ಒಂದು ಪಕ್ಷಿಯ ರೂಪವನ್ನು ಗಂಡ ಭೇರುಂಡ ರೂಪ ಪಡೆದ ಕೂಡಲೇ ಶರಭನ ರೂಪ ಮತ್ತು ಗಂಡ ಭೇರುಂಡ ರೂಪಕ್ಕೆ ಒಂದು ಕಾಡಾಟ ಶುರು ಆಗ್ತದೆ. ಆ ಕಾಡಾಟ ವಿಪರೀತಕ್ಕೆ ಹೋದಾಗ ಸಾಕ್ಷಾತ್ ಪಾರ್ವತಿ ದೇವಿಯು ಇವರಿಬ್ಬರು ಹೋರಾಟವನ್ನು ಶಮನ ಮಾಡಲು, ಅಂದರೆ ಕೊನೆಗೊಳಿಸಲು ತನ್ನ ಶಕ್ತಿಯಿಂದ, ಅಂದರೆ ತನ್ನ ಪ್ರಭಾವಿತವಾದಂತಹ ಶಕ್ತಿಯಿಂದ ಪ್ರತ್ಯಂಗಿರವನ್ನು ಸೃಷ್ಟಿ ಮಾಡುತ್ತಾರೆ. ಈ ಪ್ರತ್ಯಂಗಿರದ ಗರ್ಜನೆಯನ್ನು ಕೇಳಿದ ಕೂಡಲೇ, ಆದರೂ ಅದು ವ್ಯಾಘ್ರ ಸ್ವರೂಪದ ಏನು ಗರ್ಜನೆ, ನಾವು ಪ್ರತ್ಯಂಗಿರಾ ದೇವಿಯ ವ್ಯಾಘ್ರ ಸ್ವರೂಪದ ಗರ್ಜನೆಯನ್ನು ಕೇಳಿದ ಕೂಡಲೇ ಶರಭ ಮತ್ತು ಗಂಡ ಭೇರುಂಡ ತನ್ನ ಹೋರಾಟವನ್ನು ಕೊನೆಗೊಳಿಸುತ್ತಾರೆ, ಶಾಂತ ರೂಪ ತಾಳ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈ ರೀತಿಯಲ್ಲಿ ಪ್ರತ್ಯಂಗಿರಾ ದೇವಿಯ ಉಗಮ ಆಯಿತು ಅಂತ ಪ್ರತೀತಿ. ಸಾಕ್ಷಾತ್ ಪಾರ್ವತಿ ದೇವಿಯ ತದ್ರೂಪಿಯಾಗಿರ್ತಾಳೆ, ಒಂದು ಅವತಾರ ತಾಳ್ತಾರೆ ಪ್ರತ್ಯಂಗಿರಾ ದೇವಿ. ಈ ಕಾರಣಕ್ಕೋಸ್ಕರ ನೋಡಿ, ಪ್ರತ್ಯಂಗಿರಾ ದೇವಿಯು ಅನೇಕ ಸಂಯೋಜಿತ ಶಕ್ತಿಗಳಿಂದ ರಚಿಸಲ್ಪಟ್ಟಿರ್ತಾಳೆ. ಬಹಳ ಶಕ್ತಿಯುತವಾದಂಥ ಪ್ರಭಾವ, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಯೋಗ ಪ್ರತ್ಯಂಗಿರಾ ದೇವಿಯಲ್ಲಿ ಅನುಗ್ರಹ ಇರುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಇತರ ದೇವತೆಗಳಿಗಿಂತಲೂ ಕೂಡ ಬಹಳ ಅಘೋರ ಶಕ್ತಿಶಾಲಿಯಾಗಿರ್ತಾಳೆ ಪ್ರತ್ಯಂಗಿರಾ ದೇವಿ. ನೋಡಿ, ದಕ್ಷಿಣ ಭಾರತದಲ್ಲಿ ಪ್ರತ್ಯಂಗಿರವನ್ನು ಅಥರ್ವಣ ವೇದ, ಅಂದರೆ ಈ ಅಥರ್ವಣದ ಭದ್ರಕಾಳಿ ಎಂದು ನಾವು ಕರೆಯಲ್ಪಡುತ್ತೇವೆ. ದಕ್ಷಿಣ ಭಾರತದ ಅಥರ್ವಣದ ಭದ್ರಕಾಳಿ ಅಂತ ಕರೀತಾರೆ. ಅಥರ್ವಣದ ಭದ್ರಕಾಳಿ ಅಂದ ಕೂಡಲೇ ವಾಮಾಚಾರ, ಬಾಣಮತಿ, ಬ್ರಹ್ಮರಾಕ್ಷಸ, ಭೂತ ಪ್ರೇತಗಳನ್ನು ಹಿಮ್ಮೆಕ್ಕಿಸುವ ಒಂದು ಶಕ್ತಿಯನ್ನು ಹೊಂದಿರುವ ದೇವತೆ ಅಂತ ಹೇಳ್ಬೋದು ನಾವು ಅಥರ್ವಣ ಅಂದ ಕೂಡಲೇ. ನೋಡಿ, ಅಥರ್ವಣ ವೇದವು ಒಂದು ತಂತ್ರ ಮಂತ್ರಗಳನ್ನು ಹಾಗೂ ರೋಗ ರುಜಿನಗಳನ್ನು ಗುಣಪಡಿಸುವ ಒಂದು ಮಂತ್ರಗಳ ಭಂಡಾರವಾಗಿರುತ್ತದೆ ಈ ಅಥರ್ವಣ ವೇದ. ಅಂದರೆ ಒಂದು ತಂತ್ರಗಳ ಭಂಡಾರ. ಮಾಟ, ಮಂತ್ರ, ತಂತ್ರ, ವಾಮಾಚಾರವನ್ನು ತಿಳ್ಕೊಳ್ಳಬಹುದು, ಹಾಗೆ ಇದ್ರ ಪರಿಹಾರನ ತಗೋಬಹುದು. ಅಥರ್ವಣ ವೇದದಲ್ಲಿ ಇದ್ರ ಬಗ್ಗೆ ಉಲ್ಲೇಖಗಳಿರ್ತದೆ. ನೋಡಿ, ಈ ಪ್ರತ್ಯಂಗಿರಾ ದೇವಿಯ ಮಹತ್ವವನ್ನು ನಾವು ತಿಳಿದ ಕೂಡಲೇ ಈ ಪ್ರತ್ಯಂಗಿರಾ ದೇವಿಯ ಯಂತ್ರವನ್ನು ಏನಾದರೂ ಪೂಜಿಸುವಂಥ ಮನೋಭಾವನೆ ನಿಮ್ಮಲ್ಲಿ ಬಂದರೆ ಆ ಯಂತ್ರದ ಪೂಜಾ ಫಲ ಹೇಗಿರ್ತದೆ ಮತ್ತು ಅದರ ಪ್ರಯೋಜನ ಹೇಗಿರ್ತದೆ, ಫಲಿತಾಂಶ ಇರ್ತದೆ, ಯಾವ ಸಮಸ್ಯೆಗಳನ್ನ ಈ ಒಂದು ಪ್ರತ್ಯಂಗಿರಾ ದೇವಿಯ ಯಂತ್ರ ಹೊರಗೆ ಹಾಕುತ್ತೆ. ಪ್ರಥಮವಾಗಿ ಈ ಪ್ರತ್ಯಂಗಿರಾ ದೇವಿಯ ಯಂತ್ರವನ್ನು ನೀವೇನಾದರೂ ಪೂಜಿಸಿದರೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿಗಳು, ದುಷ್ಟ ಮಂತ್ರಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ. ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿ ಹೇಗೆ ಮಾಟ ಮಂತ್ರ ತೆಗಿಬೇಕು, ಅಥವಾ ಅಲ್ಲಿ ಇಲ್ಲಿ ಕೇಳಿ ಹತ್ತಾರು ನೀವು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸೋತು ಸುಣ್ಣ ಆಗಿ ತಂತ್ರಗಳಿಂದ ಪರಿಹಾರ ಸಿಗದೆ ನರಳುತ್ತಾ ಇದ್ದರೆ ಪ್ರತ್ಯಂಗಿರಾ ದೇವಿಯ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ವೀಕ್ಷಕರೇ, ಇದರ ಪ್ರತಿಫಲ ನೀವು ಚೆನ್ನಾಗಿ ತಿಂತೀರಾ ಅಂತ ಹೇಳ್ಬೋದು. ಹಾಗೆ ದೀರ್ಘಕಾಲದಿಂದ ದೇಹಕ್ಕೆ ಅಂಟಿರುವ ರೋಗ ರುಜಿನಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಈ ಪ್ರತ್ಯಂಗಿರಾ ದೇವಿಯ ಯಂತ್ರ ಪೂಜೆ ಮಾಡಿದರೆ. ಮತ್ತು ಶತ್ರು ದೃಷ್ಟಿ, ವಿಶೇಷವಾಗಿ ಶತ್ರುಗಳ ಕಾಡಾಟ, ಹಿತಶತ್ರುಗಳ ದೃಷ್ಟಿ, ದರಿದ್ರ ದೃಷ್ಟಿ, ಜನದೃಷ್ಟಿ, ಈ ಭೂತ ಪ್ರೇತ ಆತ್ಮಗಳಂತಹ ದೃಷ್ಟಿಗಳು ಮನುಷ್ಯನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಿಂಡುತ್ತಾ ಇರ್ತವೆ. ಇಂತಹ ಶತ್ರು ದೃಷ್ಟಿಯಿಂದ, ಶತ್ರುಗಳ ಕಾಡಾಟದಿಂದ ರಕ್ಷಿಸುತ್ತೆ ಪ್ರತ್ಯಂಗಿರಾ ದೇವಿಯ ಯಂತ್ರ. ಹಾಗೆ ವಿಪರೀತ ಸಾಲಬಾಧೆ, ಈ ಒಂದು ಕುಟುಂಬದ ಒತ್ತಡಕ್ಕೆ, ಹಾಗೆ ಕುಟುಂಬದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು, ಹಾಗೆ ವ್ಯಾಪಾರ ವ್ಯವಹಾರ ಮಾಡಲು ಏನಾದರೂ ಸಾಲದ ಸುಳಿಗೆ, ಆರ್ಥಿಕ ಸಂಕಷ್ಟಕ್ಕೆ ನೀವು ಒಳಗಾಗಿದ್ದರೂ ಕೂಡ ಪ್ರತ್ಯಂಗಿರಾ ದೇವಿಯ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಏನಾದರೂ ಸೋತಿದ್ರೂ ಗೆಲುವಾಗ್ತದೆ ನಿಮಗೆ. ನಿಮ್ಮ ಪ್ರಕಾರ
ಏನಿದೆ ಭೂವಶ ಆಗ್ತದೆ. ಜನಬಲ, ಹಣಬಲ, ಧನಬಲ, ಅಧಿಕಾರ ಬಲಕ್ಕೆ ನೀವು ನಾಂದಿ ಹಾಕ್ತೀರಾ ವೀಕ್ಷಕರೇ. ಪ್ರತ್ಯಂಗಿರಾ ದೇವಿಯನ್ನು ಯಂತ್ರವನ್ನು ಇಟ್ಟು ಏನಾದರೂ ಪೂಜಿಸಿದೆ ಮತ್ತು ಇದರ ಫಲಿತಾಂಶ ಮಾನಸಿಕ ಒತ್ತಡವನ್ನು ನಿವಾರಿಸುತ್ತೆ. ಮಾನಸಿಕವಾಗಿ ದೈಹಿಕವಾಗಿ ನರಳಿಸಿದ್ರೆ ಈ ಒತ್ತಡವನ್ನು ತೆಗೆದುಹಾಕುತ್ತೆ. ನಿಮ್ಮ ಮನಸ್ಸು, ದೇಹ, ಜ್ಞಾನ ಏಕಾಗ್ರತೆಗೆ ತಗೊಂಡು ಹೋಗುತ್ತೆ. ಜ್ಞಾಪಕ ಶಕ್ತಿ ಹೆಚ್ಚು ಮಾಡುತ್ತೆ. ದೃಷ್ಟಿ ಮತ್ತು ಸಂಕೀರ್ಣ ವಿಷಯಗಳು ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಮತ್ತು ಗಮನಿಸುವಂಥ ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ನಿಮಗೆ ಕೊಡುತ್ತೆ. ಏನಾದರೂ ನೀವು ಮಾನಸಿಕವಾಗಿ ಏನಾದರೂ ಕೆಲವೊಂದು ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಅದನ್ನು ಮೈಂಡಿಂದ ತೆಗೆದುಹಾಕಿ ಒಳ್ಳೆಯ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳುವಂತಹ ಛಲ ಸಾಮರ್ಥ್ಯ ನಿಮ್ಮಲ್ಲಿ ಬರಂಗೆ ಮಾಡುತ್ತೆ ಈ ಪ್ರತ್ಯಂಗಿರಾ ದೇವಿಯ ಯಂತ್ರ. ಹಾಗೆ ಸಕಲ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಕುಟುಂಬಗಳಲ್ಲಿ, ದಾಂಪತ್ಯಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿದ್ರೂ ಕೂಡ, ತಾಪತ್ರೆಗಳಿದ್ರೂ ಕೂಡ ಹೊರಹಾಕುತ್ತೆ. ಸಕಾರಾತ್ಮಕ ಶಕ್ತಿಗಳಿಂದ ಇಡೀ ಮನೆ ಸಕಾರಾತ್ಮಕ ಶಕ್ತಿಗಳಿಂದ ಸುಖ, ಶಾಂತಿ, ನೆಮ್ಮದಿಯ ಜೀವನ ನಡೆಸಲು ಮನೆಗೆ, ಮನಸ್ಸಿಗೆ ಹಾಗೆ ದೇಹಕ್ಕೆ ಅಷ್ಟ ದಿಗ್ಬಂಧನವಾಗಿರುತ್ತದೆ ಈ ಪ್ರತ್ಯಂಗಿರಾ ದೇವಿಯ ಯಂತ್ರ. ಇದರ ಮಹತ್ವ ತಿಳ್ಕೊಂಡು ನಿಮಗೆ ಸಮಸ್ಯೆಗಳ ಸುಳಿಯಲ್ಲಿ, ಜಂಜಾಟದಲ್ಲಿ, ಕುಟುಂಬದಲ್ಲಿ, ಸಂಬಂಧಿಕರಲ್ಲಿ ತೊಂದರೆ, ತಾಪತ್ರೆ, ಹೆಣ್ಣು ಹೊನ್ನು ಮಣ್ಣಿನ ಶಾಪಗಳಿಂದ ನೀವು ನರಳುತ್ತಾ ಇದ್ದರೆ ವೀಕ್ಷಕರೇ, ಪ್ರತ್ಯಂಗಿರಾ ದೇವಿಯ ಯಂತ್ರವನ್ನು ಮನೆಯಲ್ಲಿಟ್ಟು ಒಮ್ಮೆ ಪೂಜಿಸಿ ನೋಡಿ. ಸಾಕ್ಷಾತ್ ಪಾರ್ವತಿ ದೇವಿಯ ಬೀಜಾಕ್ಷರಗಳಿಂದ, ಪ್ರತ್ಯಂಗಿರಾ ದೇವಿಯ ತಾಂತ್ರಿಕ ಶಕ್ತಿಯಿಂದ ನಿಮ್ಮ ಸಕಲ ಕಷ್ಟಗಳೆಲ್ಲ ದೂರ ಆಗ್ತದೆ, ಇಷ್ಟಾರ್ಥಕಾರಿ ಸಿದ್ಧಿ ಆಗ್ತದೆ. ವೀಕ್ಷಕರೇ, SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಸಲಹೆ ಕೊಟ್ಟು ವಿಶೇಷ ಪರಿಹಾರಗಳನ್ನ ನಿಮಗೆ ತಿಳಿಸ್ತೇವೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು, ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.